Hi guys, welcome back to my YouTube channel Gaudru Vlogs. So ಇವತ್ತಿನ ವ್ಲಾಗ್ ಅಲ್ಲಿ ನಾನು ಮಲ್ಲೇಶ್ವರಂ ಸ್ಟ್ರೀಟ್ ಅಲ್ಲಿ ಇದೀನಿ. ನಮ್ಮ ಮನೇಲಿ ಒಂದು ಚಿಕ್ಕ ಮದ್ವೆ ಇದೆ ಊರಲ್ಲಿ. ಸೊ ಅದಕ್ಕೋಸ್ಕರ ಒಂದು ಲೈಟ್ ಶಾಪಿಂಗ್ ಮಾಡೋಣ ಅಂತ ಬಂದೆ. ಸೊ ಇವಳು ಕೂಡ ಇನ್ ಸ್ವಲ್ಪ ದಿನದಲ್ಲೇ ಒಂದು ಏನು ಗೃಹ ಪ್ರವೇಶ ಇದೆಯಂತೆ, ಅದಕ್ಕೆ ಒಂದ್ ಸ್ವಲ್ಪ ಶಾಪಿಂಗ್ ಮಾಡ್ಬೇಕು ಅಂದು ಸೊ ಅವಳು ಜೊತೆಗೆ ಹೇಳ್ಕೊಂಡ್ ಬಂದೆ. ಅಂಡ್ ಇವರಿಬ್ರು ಮನೇಲಿ ಮಾಡಕ್ ಬೇರೆ ಏನು ಕೆಲಸ ಇರ್ಲಿಲ್ಲ, ಅದಕ್ಕೆ ಬಂದಿದ್ದಾರೆ. ಸೊ ಗೈಸ್ ಏನಾಯ್ತು ಗೊತ್ತಾ, ಇದಕ್ ಮುಂಚೆ ನಾನು ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ, ಅದ್ರಲ್ಲೂ ಕೂಡ ಸೇಮ್ ಡೈಲಾಗ್ ಹೇಳಿದ್ರು. ಬಟ್ ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋದ್ ಮರ್ತು ಬಿಟ್ಟಿದ್ದೆ, ರೆಕಾರ್ಡ್ ಮಾಡಿರ್ಲಿಲ್ಲ ನಾನು ವಿಡಿಯೋನ. ಅದಕ್ಕೆ ಇವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಅದೇ ತರ ಸ್ಕ್ರಿಪ್ಟೆಡ್ ಎಲ್ಲ ಹೇಳಲ್ವಾ ಹಂಗೆ ಹೇಳ್ತಾವ್ರ ಇಬ್ರು. ನಂದು ಹೊಸ ಸ್ಪೆಕ್ಸ್, ನಂದು ಹೊಸ ಟೀ ಶರ್ಟ್ ಅಂತ. ಸೊ ನಾವು ಫಸ್ಟ್ 8th ಕ್ರಾಸ್ ಅಲ್ಲಿ ಇದೀವಿ. 8th ಕ್ರಾಸ್ ಅಲ್ಲಿ ಸ್ವಲ್ಪ ಮೇಲೆ ನಡ್ಕೊಂಡ್ ಬಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ಇಯರಿಂಗ್ ಶಾಪ್ ಇದೆ. ಇಲ್ಲೊಂದಿದೆ ಅಂಡ್ ಇಲ್ಲೊಂದಿದೆ ಅಂಡ್ ಈ ಕಡೆ ಫುಲ್ಲು ಒಂದು ಬ್ಲೌಸ್ ಶಾಪ್ ಎಲ್ಲ ಇದೆ. ನೇಹಾ ಇಯರಿಂಗ್ಸ್ ನೋಡ್ತಾ ಇದ್ದಾಳೆ, ಏನ್ ತಗೋತಾಳೆ ಅಂತ. ಆಪ್ಷನ್ ಒಂದು ಇಟ್ಕೊಂಡಿದ್ದೆ, ಅದೇ ತರ ಕಷ್ಟಪಟ್ಟು ಹುಡುಕ್ತಿದ್ವಿ. ಅಷ್ಟು ಬೇಗ ತಿನ್ನಕ್ ಹೋಗೋನೆ. ಯಾವ ತಿಂಡಿ ಪೋತ ಯಾವಾಗ್ಲೂ ತಿನ್ನು 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 ಅನ್ನೋದ್ರಲ್ಲೇ ಇರ್ತಾನೆ. ಇದೆಲ್ಲ ಬೇಡ, ಜಸ್ಟ್ ಕೆಳಗಡೆ ಇದೆಯಲ್ಲ ಈ ತರದ್ರಲ್ಲಿ ಬೇಕಂತೆ. ಸೊ ಇದು ಇವಾಗಿನ ಕರೆಂಟ್ ಟ್ರೆಂಡ್ ಅಂತಾನೆ ಹೇಳ್ಬೋದು. ಈ ತರದ್ನ ನಾನು ಆನ್ಲೈನ್ ಅಲ್ಲಿ ತುಂಬಾ ನೋಡಿದ್ದೆ, ತುಂಬಾ ಅಮೆಝಾನ್ ಮಿಂತ್ರಾ ಎಲ್ಲಾದ್ರಲ್ಲೂ ಇತ್ತು ಈ ತರ. ಇವತ್ತು ಕಲರ್ ಅನಿಯನ್ ಪಿಂಕ್ ಬೇಕಾಗಿತ್ತು. ಸೊ ಇನ್ನೊಂದು ಇತ್ತು ಪಿಂಕ್ ಕಲರ್, ಬಟ್ ತುಂಬಾ ಲೈಟ್ ಅನ್ನಿಸ್ತು. ಸೊ ಇದನ್ನೇ ತಗೊಂಡಿದ್ವಿ. ಓಕೆನಾ? ನಮ್ ಭರತಂಗ್ ಯಾವ್ದೋ ಹುಡುಗಿ ಗೊತ್ತಂತೆ, ಮಾತಾಡ್ಸಕ್ ಹೋಗಿದ್ದಾನೆ. ನಮ್ ಭರತಂಗು ಹುಡುಗಿರ ಪರಿಚಯ ಅವ್ರೆ ಅಂದ್ರೆ ಅದೇ ಆಶ್ಚರ್ಯ ನನಗೆ. ಅಂಗಡಿಲಿ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇತ್ತು. ಸೊ ಅಲ್ಲಿ ಅವಳಿಗೆ ಪಿಂಕ್ ಸಿಕ್ತು, ಬಟ್ ದೆನ್ ಅವಳಿಗೆ ವೈಟ್ ಇಷ್ಟ ಆಗಿತ್ತು. ಸೊ ವೈಟ್ ತಗೊಂಡು ಇದನ್ನೇ ಸೆಲೆಕ್ಟ್ ಮಾಡಿದ್ದೆ. ನಾವು ಶಾಪಿಂಗ್ ಶುರು ಮಾಡಿ 2 ಇಯರಿಂಗ್ಸ್ ತೊಗೊಂಡಿರೋದು. ಇವ್ರು ಆಲ್ರೆಡಿ ಇದು 3ನೇ ಸರಿ. ಒಂದ್ಸರಿ ಜ್ಯೂಸ್ ತೊಗೊಂಡ್ರು, ಒಂದ್ಸರಿ ಮಾವಿನಕಾಯಿ ತೊಗೊಂಡ್ರು, ಇವಾಗ ಸ್ವೀಟ್ ಕಾರ್ನ್ ತೊಗೊತಿದ್ದಾರೆ. ಇಲ್ಲಿ 8th ಸ್ಟ್ರೀಟ್ ಮೇಲೆ ಬಂದರೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ದುಪ್ಪಟ್ಟಾಗೆ ಅಂತಲೇ ಒಂದು ಶಾಪ್ ಇದೆ. ಸೊ ನನ್ನ ಡ್ರೆಸ್ಸಿಗೆ ಒಂದು ದುಪ್ಪಟ್ಟ ಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಲೆಟ್ಸ್ ಸಿ ಯಾವ ದುಪ್ಪಟ್ಟ ಸಿಗುತ್ತೆ ಅಂತ. ಆ ಡ್ರೆಸ್ ತೋರಿಸಿ. ನೆಟೆಡ್ ಅಂತಾರೆ ಅಂತ ನಮ್ಮಮ್ಮ. ಇಲ್ಲಿ ಯಾವುದು ಸಿಕ್ತಿಲ್ಲ ನನಗೆ. ಸೊ ನೆಕ್ಸ್ಟ್ ಶಾಪ್ ಚೆಕ್ ಮಾಡೋಣ. ಏನದು ಅದೇನು ಅಂತ ತೋರ್ಸೋದನ್ನ, ಅದೇನಂತ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಗೈಸ್ ಕಮೆಂಟ್ ಮಾಡಿಬಿಡಿ. ಅಲ್ಲಿ ತೋರಿಸಿ. ಅದು ಹೊಸ ಫ್ರೂಟ್ ಥರ ಕಾಣ್ತಾ ಇದೆ. ಅವರು ಕಡಲೆಕಾಯಿ ಸಿಪ್ಪೆ ಥರ ಬಿಡ್ಸ್ಕೊಂಡು ತಿನ್ನೋದು ಅಂತ ಹೇಳ್ತಾವ್ರೆ. ಟ್ರೈ ಮಾಡಿ ಬೇಯಿಸಿ ತಿನ್ಬೇಕಾ? ಈಗ ನೋಡಿ ಗೈಸ್, ನಿಮಗೆ ಕಾಣ್ತಿರೋದು ಆ್ಯಕ್ಚುಲ್ ಮಲ್ಲೇಶ್ವರಂದು ವ್ಯೂ. ಆ ಕಡೆ ತೋರಿಸಿ. ಜಾಗ ಬಿಡೋ ಅಡ್ಡನೇ ಬರ್ತೀಯಲ್ಲೋ ಹೇಳ್ಬೇಕು ಅಂದರೆ ತುಂಬ ಜನ ಕಡಿಮೆ ಇದ್ದಾರೆ. ಬಿಕಾಸ್ ನಾನು ಹಬ್ಬದ ಟೈಮಲ್ಲಿ ಬಂದಿದ್ದೀನಿ. ಜನ ಕೂಡ ಕಡಿಮೆ ಇದ್ದಾರೆ, ಅಂಗಡಿಗಳು ತುಂಬ ಕಡಿಮೆ ಇದೆ, ತುಂಬ ಆಪ್ಷನ್ಸ್ ಕಡಿಮೆ ಇದೆ. ಅದಕ್ಕಾಗಿ ನಮ್ಗೆ ಏನು ಬೇಕು, ಯೂಶ್ವಲಿ ನಾವು ಯಾವ ಅಂಗಡಿಗೆ ಹೋಗಿ ಹುಡುಕ್ತಿದ್ವಿ ಆ ಅಂಗಡಿಗಳು ಸಿಗ್ತಿಲ್ಲ. ಸೊ ಅದಕ್ಕೆ ಇವಾಗ ನನ್ನ ಡ್ರೆಸ್ಸಿಗೆ ಒಂದು ಮ್ಯಾಚಿಂಗ್ ದುಪ್ಪಟ್ಟ ಬೇಕು, ದಾವಣಿ ಥರದ್ದು. ನಮ್ಮ ಅಜ್ಜಿ ಸೀರೆಯಲ್ಲಿ ನಾನು ಒಂದು 2 ಪೀಸ್ ಡ್ರೆಸ್ ಥರ ಹೊಲಿಸಿದ್ದೆ, ಅದಕ್ಕೆ ನನಗೆ ಮ್ಯಾಚಿಂಗ್ ದಾವಣಿ ಥರ ಒಂದು ಡ್ರೆಸ್ ಬೇಕಾಗಿತ್ತು. ಅದಕ್ಕೋಸ್ಕರ ಹುಡ್ಕೊಂಡು ಬಂದೆ. ಬಟ್ ಎಲ್ಲೂ ದಾವಣಿ ಥರ ಸಿಗ್ತಿಲ್ಲ, ಎಲ್ಲ ಚೂಡಿದಾರ್ ದುಪ್ಪಟ್ಟ ಥರ ಸಿಗ್ತಾ ಇದೆ. ಮುಂದೆ ಹುಡ್ಕೊಂಡು ಇನ್ನು ಯಾವುದಾದ್ರೂ ಅಂಗಡಿ ಇದೆಯಾ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೂ ಸಿಗ್ತಿಲ್ಲ. ತಿನ್ನೋದ್ರಲ್ಲಿ ಬ್ಯುಸಿ ಆಗೋಳೆ. ಆಕ್ಸಿಡೈಸ್ಡ್ ಎಲ್ಲ ಥರ ಅಂತ ಸಿಗೋವಂಥ ಅಂಗಡಿ ಇದು. ಇಲ್ಲಿಗೆ ಬಂದರೆ ಸೂಟ್ ಆಗುವಂಥ ಬಳೆಗಳು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನವರಾತ್ರಿ ಆಗೋಗಿದೆ, ಬಟ್ ದೆನ್ ಯಾವುದೇ ಒಕೇಶನ್ಗೆ ಸೂಟ್ ಆಗುವಂಥ ಬಳೆಗಳಿದೆ. ಆ್ಯಂಡ್ ದೆನ್ ಆಕ್ಸಿಡೈಸ್ಡ್ ಚೈನ್ಸ್ ಪ್ಲಸ್ ಚೋಕರ್ ಸೆಟ್ಸ್ ಎಲ್ಲನೂ ಸಿಗುತ್ತೆ. ಇದೊಂದು ಒಳಗಡೆ ಇರೋವಂಥ ರೋಡು. ಈ ರೋಡಿಗೆ ನಾನು ಯಾವತ್ತೂ ಬಂದಿಲ್ಲ, ಬಿಕಾಸ್ ಈ ಥರ ಐಟಮ್ಸ್ ಎಲ್ಲ ನಾನು ಜಾಸ್ತಿ ಯಾವತ್ತೂ ತೊಗೊಳಲ್ವಾ. ಇದು ಹೋಮ್ ಡೆಕೋರ್ಸ್ ಅದು ಇದನ್ನೇ ಜಾಸ್ತಿ ಇದೆ ಇಲ್ಲಿ. ಬಟ್ ಒಂದು ಮ್ಯಾಚಿಂಗ್ ಸೆಂಟರ್ ಇದೆಯಾ ಅಂತ ನೋಡೋಕ್ಕೆ. ಸೊ ಆ ಆಕ್ಸಿಡೈಸ್ ಶಾಪಲ್ಲಿ ಜಾಸ್ತಿ ಏನು ತೊಗೊಂಡಿಲ್ಲ. ಒಂದು ರಿಂಗು, ಸ್ನೇಹ ಒಂದು ರಿಂಗು ತೊಗೊಂಡು, ಇನ್ನೊಬ್ರು ನಮ್ಮ ಆಫೀಸಲ್ಲಿ ಒಬ್ಬರು ಕೇಳ್ತಿದ್ರು ಯಾವಾಗ್ಲೂ ಈ ಥರ ಹುಟ್ಟಿರೋ ಇಯರಿಂಗ್ಸ್ ಬೇಕು ಅಂತ. ಅವ್ರಿಗೆ ಒಂದು ಇಯರಿಂಗ್ಸ್ ತೊಗೊಂಡೆ ಅಷ್ಟೇ.
ಅದಾದಮೇಲೆ ಇವಾಗ ನೇಹಾ ಮೇಡಮ್ ಅವರು ಝೂಡಿಯೋಗೆ ಹೋಗ್ಬೇಕಂತೆ. ಹಿಂದೆಗಡೆ ನಮ್ಮ ಹುಡುಗರು ಸಿಕ್ಕಾಪಟ್ಟೆ ಇದಾಗ್ಬಿಟ್ಟವ್ರೆ. ಬೇರೆಯವ್ರು ಯಾರಾದರೂ ಉಗಿಬೇಕು, ನಿಮ್ಗೆ ಅವಾಗ ಗೊತ್ತಾಗ್ತದೆ. ಎಕೋ ಫ್ರೆಂಡ್ಲಿ ಪಟಾಕಿ ಅಂತೆ ಇದು ನೋಡಿ. ಬಟ್ ಹಾರ್ಮ್ಲೆಸ್. ಈ ಥರ ಒಂದ್ಸರಿ ನಾವು ಪಿ ಯು ಸ್ಕೂಲಲ್ಲಿದ್ದಾಗ, ನಾವು ಪಿ ಯು ಸ್ಕೂಲಲ್ಲಿದ್ದಾಗ ಆ್ಯಕ್ಚುಲಿ ಈ ಪಾಪಪ್ಸ್ ಬಂದಿದ್ದು. ಆವಾಗ ನಮ್ಮ ಕ್ಲಾಸಲ್ಲಿ ಹೊಡೆದ್ಬಿಟ್ಟು ಇದನ್ನು ಸಿಕ್ಕಾಕೊಂಡ್ಬಿಟ್ಟು ಅವಾಗ ಆ್ಯಕ್ಚುಲಿ ಒಪ್ಕೊಂಡಿರಲಿಲ್ಲ. ಇಡೀ ಕ್ಲಾಸ್ನ ಪನಿಷ್ ಮಾಡಿದರು. ಆಮೇಲೆ ಕೊನೆಗೆ ಆ ಹುಡುಗರೇ ವಾಲಂಟಿಯರಾಗಿ ಬಂದು ಒಂದು 7-8 ಬೇಡ ಅವರೆಲ್ಲ ನನ್ನ ಬ್ಲಾಗ್ಸ್ ನೋಡ್ತಾರೆ. ಇವಾಗ ನೋಡ್ಬಿಟ್ಟು ನನ್ನ ಬ್ಲಾಗಲ್ಲಿ ಹೋಗ್ಬಿಟ್ಟು ನಮ್ಮ ಮರ್ಯಾದೆ ಹರಾಜ್ ಹಾಕವಳೆ ಅಂತ ಇದು ಮಾಡ್ತಾರೆ ಅಷ್ಟೇ. ಆಮೇಲೆ ಈಗಲೂ ಅವರೆಲ್ಲ ಅಷ್ಟೇ ಕ್ಲೋಸ್ ಇದ್ದಾರೆ ಆ ಫ್ರೆಂಡ್ಸ್ ಎಲ್ಲ. ಸೊ ಬೇಡ, ಅವರೆಲ್ಲ ಸಿಗಾಕೊಂಡು ಆಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಕೊಟ್ಟಿದ್ರು. ಏನು ಕೊಟ್ಟಿದ್ರು ಅಂತ ಅಂದರೆ ಅವ್ರನ್ನೇ ಅವರೇ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಕಾಲೇಜಲ್ಲಿ ಅಂತ ಒಂದು ರೂಲ್ ಮಾಡಿದರು ಅವಾಗ. ಇವಾಗ ಮೇಡಮ್ ಝುಡಿಯೋದಲ್ಲಿ ಏನೋ ತೊಗೋಬೇಕಂತೆ. ಸೊ ಅದಕ್ಕೆ ನೆಕ್ಸ್ಟ್ ಹೋಗೋಣ ಝುಡಿಯೋಗೆ. ಸೊ ಗೈಸ್ ವಿ ಆರ್ ಇನ್ ಝುಡಿಯೋಗೆ ಬಂದಿದ್ದೀವಿ. ನೇಹಾ ಏನೇನು ತೊಗೊತಾಳೋ ಗೊತ್ತಿಲ್ಲ, ರ್ಯಾಂಡಮಾಗಿ ಕೈ ಹಾಕ್ತಿಲ್ಲ. ನೇಹಾ ಫಸ್ಟ್ ಕರೆಕ್ಟಾಗಿ ಹೇಳಿ, ಏನು ತೊಗೊಳಕ್ಕೆ ಬಂದೆ ನೀನು? ಆ್ಯಕ್ಚುಲಿ ಮಸ್ಕಾರ, ಐಲೈನರು. ಸೊ ಕಾಸ್ಮೆಟಿಕ್ಸ್ ಕಾಲಮಿಗೆ ಬಂದಿದ್ದು. ಬಟ್ ಡ್ರೆಸ್ ಕಾಲಮ್ ತುಂಬ ಅಟ್ರಾಕ್ಟಿವ್ ಆಗಿ. ನಾನು ಇವತ್ತು ಟೆಂಪ್ಟ್ ಆಗಲ್ಲ. ಬಿಕಾಸ್ ಇನ್ನೊಂದ್ಸರಿ ನಾನು ಝುಡಿಯೋದಿಂದ ಅಥವಾ ಎಲ್ಲಿಂದನಾದರೂ ಅಲ್ಲಿ ಏನೋ ಶಾಪಿಂಗ್ ಮಾಡ್ಕೊಂಡು ಹೋದರೆ ನಮ್ಮಮ್ಮ ನನ್ನ ಆಚೆ ಹಾಕ್ಬಿಡ್ತಾರೆ. ಏನೇನು ತೊಗೊಂಡೆ ತೋರಿಸು. ನೀನು ತೊಗೊತೀಯ? ನಾನೇನು ತೊಗೊಳ್ಳಲ್ಲ. ನಾನು ಕೆಳಗಡೆ ಶಾಪಿಂಗ್ ಮಾಡ್ತೀನಿ. ಕಂಡೀಷ್ನರು ಮತ್ತು ಶಾಂಪು ತೊಗೊಂಡಿದ್ದು. ಯಾಕಂದರೆ ನಾನು 10 ಇಯರ್ಸ್ ಗಂಟ ಮೈಕ್ ಕೊಡಿಲಿ. ಹೇಳಂಗೆ ನಾನು 10 ಇಯರ್ಸ್ ಗಂಟ ಕೂದಲು ಕಟ್ ಮಾಡಿಸಲ್ಲ. 10 ಇಯರ್ಸ್ ಗಂಟ ಕೂದಲು ಕಟ್ ಮಾಡಿಸಲ್ಲ. ಇಲ್ಲ, ನೋ ವೇ. ಏನೋ ದೊಡ್ಡ ಡವ್ ಮಾಡ್ತಾನೆ, ಏನೋ ದೊಡ್ಡ ಸ್ಕ್ಯಾಮ್ ಮಾಡ್ತಾವನೆ. ಭರತ ಇನ್ನೂ 10 ವರ್ಷ ಕೂದಲು ಕಟ್ ಮಾಡಿಸಲ್ವಂತೆ. ಇದು ಕರ್ಕೊಂಡು ಹೋಗ್ತಿದ್ದೆ ಕಣೆ, ನಮ್ದು ಅಲ್ಲೊಂದು ಸ್ಟೋರ್ ಇತ್ತು, ಲೈಟ್ ಬ್ಲೂ ಏಷ್ಯನ್ ಪೇಂಟ್ ಸ್ಟೋರ್ ಇತ್ತು. ಏನದು ಶಾಪಿಂಗ್ ಎಲ್ಲ ಆಯಿತು ಝುಡಿಯೋದಲ್ಲಿ. ನೇಹಾ ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ಲು. ಅವಳದೆಲ್ಲ ತೊಗೊಂಡಾದ್ಮೇಲೆ ಅಲ್ಲೇನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ. ಮನೆಗೆ ಹೋಗಬೇಕು, ಮನೇಲಿ ಕೆಲಸ ಇದೆ. ಅಮ್ಮ ಮನೇಲಿಲ್ಲ, ಬಿಕಾಸ್ ಅಮ್ಮ ಮಕ್ಕನ ಮನೆಗೆ ಹೋಗಿದ್ದಾರೆ. ಸೊ ಮನೆಗೆ ಬೇಗ ಹೋಗಿ ದೀಪ ಹಚ್ಬೇಕಲ್ಲ. ಆಲ್ರೆಡಿ ನೋಡಿ ಕತ್ಲೆ ಆಗೋಗಿದೆ. ನಾನು ಬೆಳಕಿದ್ದಾಗ ಮನೆಗೆ ಬಂದಿದ್ದು, ಆಲ್ರೆಡಿ ಕತ್ಲೆ ಆಗೋಗಿದೆ. ಸೊ ಮನೆಗೆ ಹೋಗುವ. ಬಾಯ್. ಮದ್ವೆಗೆ ಮಾಡಿದ ಎಲ್ಲಾ ಶಾಪಿಂಗ್ನು ನಾನು ವ್ಲಾಗ್ ಮಾಡಕ್ ಆಗಿಲ್ಲ. ಬಿಕಾಸ್ ನಾನು ಒಂದೊಂದು ಐಟಮ್ನು ಒಂದೊಂದು ದಿನ ಒಂದೊಂದ್ ಕಡೆ ಹೋಗಿ ತಗೊಂಡಿರೋದ್ರಿಂದ ನಾನು ಎಲ್ಲಾ ಐಟಮ್ನು ಕೂಡ ವ್ಲಾಗ್ ಮಾಡ್ಕೊಳಕ್ ಆಗಿಲ್ಲ. ಬಿಕಾಸ್ ಆಫೀಸಿಂದ ಬಂದು ನಾನು ಅದು ಹೊರಗಡೆ ಹೋಗೋದು ಯಾವಾಗ ಟೈಮ್ ಸಿಗ್ತಿತ್ತು, ದೂರ ಇದ್ದಿದ್ರೆ ಒಂದಿನ ಹೋಗ್ತಿದ್ದೆ, ಹತ್ರ ಇದ್ದಿದ್ರೆ ಇನ್ನೊಂದಿನ ಹೋಗ್ತಿದ್ದೆ, ಆ ಥರ ಆಗ್ತಿತ್ತು. ಕೆಲವೊಂದು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಕೊಂಡೆ. ಆಫ್ಲೈನ್ ನನಗೆ ಬೇಕಾದಿದ್ದು ಸಿಗದೆ ಇರೋದ್ರಿಂದ. ಸೊ ಅವಾಗಲೇ ಹೇಳಿದೆ ನಾನು ಒಂದು ಡ್ರೆಸ್ಸಿಗೆ ದುಪ್ಪಟ್ಟ ಹುಡುಕ್ತಿದ್ದೆ ಅಂತ. ಸೊ ಆ ಡ್ರೆಸ್ನ ನಾನು ತೋರಿಸ್ತೀನಿ. ನಾನು ಹೇಳ್ದಂಗೆ ನಾನು ಅದನ್ನ ನಮ್ಮ ಅಜ್ಜಿ ಸೀರೆಲಿ ಹೊಲಿಸಿದ್ದು. ಸೊ ಇದು ಸ್ಕರ್ಟ್, ಇದು ಮೇನ್ ಸಾರಿ ಪಾರ್ಟು. ಇದರಲ್ಲಿ ನಾನು ಸ್ಕರ್ಟ್ ಹೊಲಿಸ್ದೆ. ದಾವಣಿ ಬಂದ್ಬಿಟ್ಟು ಗ್ರೀನ್ ಕಲರಲ್ಲಿ ಶಿಫಾನ್ದು ಮಲ್ಲೇಶ್ವರಮಲ್ಲೇನೆ. ಅವತ್ತು ನಾವು ಹೋದಾಗನೇ ಹೇಳಿದ್ರೆ ಇಷ್ಟೊಂದು ಅಂಗಡಿಗಳು ಮುಚ್ಚಿತ್ತು. ನಿನ್ನೆ ಹೋದಾಗ ಅಂಗಡಿ ಓಪನ್ ಇತ್ತು. ಸೊ ಶಿಫಾನ್ದು ಒಂದು ಗ್ರೀನ್ ಕಲರ್ ಇದು ತಗೊಂಡೆ. ದಾವಣಿ ದುಪ್ಪಟ್ಟ ಅಲ್ಲ, ದಾವಣಿ. ಆ್ಯಂಡ್ ಅಗೇನ್ ಅದಕ್ಕೆ ಎಕ್ಸಸೈಸ್ ಮಾಡ್ಬೇಕಲ್ವಾ. ಸೊ ನನಗೆ ಆಕ್ಸರೀಸ್ ಪರ್ಚೇಸ್ ಮಾಡೋದು ತಗೊಳ್ಳೋದು ಅಂದ್ರೆಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಇಷ್ಟ. ಇವತ್ತು ತೊಗೊಂಡು ಬಂದೆ ಇದು. ಬಟ್ ಜಸ್ಟ್ ನಾರ್ಮಲ್ ರೆಡ್ ಮತ್ತೆ ಗ್ರೀನ್ ಬಳೆಗಳು ತೊಗೊಂಡೆ. ಆ್ಯಂಡ್ ನಂದು ಒಂದು ಲಿಪ್ಸ್ಟಿಕ್ ಶೇಡು ಒಂದು ಆಲ್ಮೋಸ್ಟ್ ಒಂದು ವರ್ಷದಿಂದ ಅದನ್ನೇ, 1-2 ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಅದು ನಮ್ಮ ಅಕ್ಕಂದು. ಅದಾದ್ಮೇಲೆ ನಾನು ಅದೇ ಶೇಡ್ ತೊಗೊಂಡೆ, ಅದನ್ನೇ ಯೂಸ್ ಮಾಡ್ತಿದ್ವಿ. ಬಟ್ ಅದು ರೀಸೆಂಟಾಗಿ ಅದು ಖಾಲಿ ಆಗಿರಲಿಲ್ಲ, ಬಟ್ ಎಕ್ಸ್ಪೈರ್ ಆಗಿ ಇದು ಮಾಡಿದ್ವಿ. ಬಟ್ ಅದು ನಾವು ಶೇಡ್ದು ಕೋಡ್ ನೆನ್ಪಿಟ್ಕೊಳ್ಳೋದು ಮರ್ತೋಗ್ಬಿಟ್ವಿ, ಅಥವಾ ಅದೊಂದು ಫೋಟೋ ತೊಗೊಳೋದು ಮರ್ತೋಗ್ಬಿಟ್ಟಿದ್ವಿ. ಇವಾಗಂತೂ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಬಿಕಾಸ್ ಒಂದ್ಸರಿ ಅದೋಯ್ತು ಅಂದರೆ ಇನ್ನೊಂದ್ಸರಿ ನಾವು ಹುಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ನನಗೆ ಅದೇ ಇದ್ರಲ್ಲಿ ಬ್ರ್ಯಾಂಡಲ್ಲಿ ಸಿಗಲಿಲ್ಲ. ನಾನು ಲಾಸ್ಟ್ ಟೈಮ್ ಲ್ಯಾಕ್ಮೆ ಯೂಸ್ ಮಾಡ್ತಿದ್ದೆ. ಇವಾಗ ನಾನು ಲ್ಯಾಕ್ಮೇಲೆ ಹುಡುಕಿದಾಗ ಆ ಶೇಡ್ ನನಗೆ ಸಿಗಲಿಲ್ಲ. ಸೊ ಅದಕ್ಕೆ ಮೆಬಿಲಿನ್ ನ್ಯೂಯಾರ್ಕಲ್ಲಿ ತೊಗೊಂಡೆ. ಪಿಂಕ್ ಶೇಡು, ಸ್ವಲ್ಪ ಪರ್ಪಲಿಶ್ ಪಿಂಕ್ ಶೇಡ್ ಕೊಡ್ತೀವಿ. ಇವಾಗ ನಾನು ಹಾಕಿದ್ದೀನಲ್ವ ಅದೇನೇ. ಇದು ಕೋಡ್ ಬಂದ್ಬಿಟ್ಟು ನಂಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಜನಕ್ಕೆ ಇದು ಇಷ್ಟ ಆಗುತ್ತೆ ಅಂತ, ಬಟ್ ನನಗೆ ಸ್ವಲ್ಪ ಪಿಂಕಿಶ್ ಕೊಡುತ್ತಲ್ಲ, ಅದಕ್ಕೆ ಹಾಕೋ ಅಂತೀನಿ. ಇದು ಶೇಡ್ ಬಂದ್ಬಿಟ್ಟು ಆಲ್ಮಂಡ್ ಪಿಂಕು 507.
507 ಆಲ್ಮಂಡ್ ಪಿಂಕ್ ಇದು. ಅದಾದ್ಮೇಲೆ ಮೇನ್ ಪಾರ್ಟಿಗೆ ಬರೋಣ. ನೆಕ್ ಪೀಸ್ ಇದನ್ನ ನಾನು ಆನ್ಲೈನಿಂದ ಆರ್ಡರ್ ಮಾಡ್ಕೊಂಡೆ. ಇದ್ರೊಳಗೆ ಬೇರೆದೆಲ್ಲ ಏನೋ ಇಟ್ಟಿದ್ದೀನಿ. ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟಿದ್ದೆ ನಾನೆಲ್ಲ ಹೋಗೋಕ್ಕೆ. ಇದು ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಇದಕ್ಕೆ ಅವ್ರದ್ದೇ ಅದರದ್ದೇ ಸೆಟ್ಟಲ್ಲಿ ಜುಮ್ಕಿ ಬಂತು. ಹಿಂಗಿದೆ. ಇದಕ್ಕೆ ನಾನು ಸಪ್ರೇಟಾಗಿ ತಗೊಂಡೆ. ಇದು ನನಗೆ ಜಾಸ್ತಿ ಸರಿ ಯೂಸ್ ಮಾಡಿಲ್ಲ. ಇದನ್ನ ಒಂದ್ಸರಿ ಹಾಕಿದ್ದೀನಿ. ಬಟ್ ನನಗೆ ಇದು ಹಾಕೋದಂದ್ರೆ ಇಷ್ಟ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಮನೇಲಿ ತುಂಬಾ ಫಂಕ್ಷನ್ಸ್ಗಳಾಗಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಎಲ್ಲೂ ರೆಡಿ ಆಗಿಲ್ಲ, ಆ ವಸ್ತುಗಳು ತಗೊಂಡಿರ್ಲಿಲ್ಲ ನಮ್ಮ ಅಕ್ಕನ ಮದ್ವೆ ಆದ್ಮೇಲೆ. ಸೊ ಇವಾಗ ಇನ್ನೊಂದು ಮದ್ವೆ ಅವಕಾಶ ಗೊತ್ತಲ್ಲ, ವೈ ನಾಟ್ ಅಂದ್ಬಿಟ್ಟು ತಗೊಂಡೆ. ಸ್ವಲ್ಪ ಎಕ್ಸ್ಟ್ರಾಸೇ ಮಾಡ್ತಾ ಇದ್ದೀನಿ. ಇಯರಿಂಗ್ಸ್ ಜುಮ್ಕಿ ಕೂಡ ಇಷ್ಟ ಆಯ್ತು ನನಗೆ. ಅದ್ರ ಜೊತೆಗೆ ಇದು ಹಿಂಗೆ ಹಾಕ್ಲಿಕ್ಕೆ ತಗೊಂಡೆ. ಇದನ್ನ ಒಂದು ಮಾಂಗ್ಟಿಕಾ ಕೂಡ ತಗೊಂಡೆ. ಒಂದು ಮಾಂಗ್ಟಿಕಾ ಮದ್ವೆಗೆ ಅಂತ ಇಷ್ಟೇ ಅನ್ಸುತ್ತೆ ತಗೊಂಡಿರೋದು. ಅಂದ್ರೆ ನನಗೇನಾಗುತ್ತೋ ಅಷ್ಟು ಮಾತ್ರ ಅಲ್ವಾ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಮುಂದಿನ ವ್ಲಾಗ್ಸ್ ಅಲ್ಲಿ ಇದು ಚಂದು ಮದ್ವೆ ಶಾಪಿಂಗ್ ವಿಡಿಯೋ, ಅಂದ್ರೆ ಅವಳ ಶಾಪಿಂಗ್ ಅಲ್ಲ, ನನ್ ಶಾಪಿಂಗ್ ವಿಡಿಯೋ. ನೆಕ್ಸ್ಟ್ ಚಂದು ಮದ್ವೆ ವ್ಲಾಗ್ ಕೂಡ ಹಾಕ್ತೀನಿ. ಸೊ ಇದೇ ತರ ನನ್ನ ವಿಡಿಯೋಸ್ ನೋಡ್ತಾ ಇರಿ. ನಿಮ್ಗೆ ಏನೇನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಇದುವರೆಗೂ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಅಷ್ಟೊಂದು ಲೈಕ್ ನನ್ನ ವಿಡಿಯೋ ಬಗ್ಗೆ ರಿವ್ಯೂ ಅಷ್ಟೊಂದು ಬಂದಿಲ್ಲ. ಇಲ್ಲ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಆ ಥರದವ್ರು ಕೆಲವೊಬ್ರು ಮಾಡಿದ್ದಾರೆ, ಖುಷಿ ಆಯ್ತು ನನಗೆ. ಬಟ್ ದೆನ್ ಇನ್ನೂ ಸ್ವಲ್ಪ ಜಾಸ್ತಿ ಅಂದ್ರೆ ಕೆಲವೊಂದು ವ್ಲಾಗ್ಸ್ ಅಲ್ಲಿ ನನ್ಗೆ ಇನ್ಸ್ಟ್ರಕ್ಷನ್ಸ್ ಅಥವಾ ನನಗೆ ಯಾವ್ದು ಮೈನಸ್ ಆಗ್ತಿದೆ, ಯಾವ್ದು ಪ್ಲಸ್ ಆಗ್ತಿದೆ, ಅಥವಾ ನಿಮ್ಗೆ ಆ ವ್ಲಾಗ್ ಬಗ್ಗೆ ಒಪಿನಿಯನ್ ಎಲ್ಲ ಹಾಕಿದ್ರೆ ನಂಗೆ ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ, ಸ್ವಲ್ಪ ಮೋಟಿವೇಟ್ ಮಾಡ್ದಂಗಾಗುತ್ತೆ. ನಾನು ಸ್ವಲ್ಪ ಎನ್ಕರೇಜ್ ಆಗ್ತೀನಿ. ಅದೇ ನೆಗೆಟಿವ್ ಆಗಿದ್ರು ಪರವಾಗಿಲ್ಲ, ಹಾಕಿ ನಾನು ಅದನ್ನ ನೆಗೆಟಿವ್ ಆದ್ರೆ ಅದ್ರ ಮೇಲೆ ವರ್ಕ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ದಟ್ ನಾನು ಸ್ವಲ್ಪ ಪರ್ಫೆಕ್ಟ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಇನ್ ಚಂದೂಸ್ ವೆಡ್ಡಿಂಗ್ ವಿಡಿಯೋ. ಬಾಯ್ ಬಾಯ್. बाय बाय, टाटा, गुड बाय, गया.